ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ತುಂಬ ಜನರು ಕೇಳ್ತಾ ಇದ್ರಿ, ಅಕ್ಕ ಯಾವುದಾದ್ರೂ ಒಂದು ಒಳ್ಳೆ ವರ್ಕ್ ಫ್ರಮ್ ಹೋಮ್ ಜಾಬ್ ಇದ್ದರೆ ಹೇಳಿ ಅಂತ. ಸೊ ಇಷ್ಟು ದಿವಸ ನನಗೆ ಯಾವುದೂ ಒಂದು ಚೆನ್ನಾಗಿರೋ ಜಾಬ್ ಸಿಗಲಿಲ್ಲ ಆ್ಯಂಡ್ ಟ್ರಸ್ಟ್ ವರ್ತಿ ಅಂತ ಅನಿಸ್ಲಿಲ್ಲ. ಬಟ್ ದಿಸ್ ಈಸ್ ದಿ ಗುಡ್ ಜಾಬ್ ಅಂತಲೇ ಹೇಳ್ಬೋದು. ಫ್ರೀಲ್ಯಾನ್ಸ್ ಜಾಬ್ ಆಗಿರುತ್ತೆ. ಅಂದರೆ ನಿಮಗೆ ಯಾವಾಗ ಟೈಮ್ ಸಿಗುತ್ತೆ ಆವಾಗ ಟೈಮನ್ನು ತಗೊಂಡು ನೀವು ಪ್ರಾಜೆಕ್ಟ್ಸ್ನ ಕಂಪ್ಲೀಟ್ ಮಾಡಬೇಕು. ಓಕೆನಾ. ಇಲ್ಲಿ ಸ್ಯಾಲ್ರಿ ಕೂಡ ತುಂಬ ಚೆನ್ನಾಗಿದೆ. ಸೊ ನಾನು ನಿಮಗೆ ಹೇಳ್ತೀನಿ ಎಲ್ಲನೂ ಡೀಟೇಲ್ ಆಗಿ, ಹೇಗೆ ಇಲ್ಲಿ ಕೆಲಸ ಮಾಡಬೇಕು ಅಂತ ಕೂಡ, ಆ್ಯಂಡ್ ಸ್ಯಾಲ್ರಿ ಎಷ್ಟು ಕೊಡ್ತಾರೆ ಅಂತ. ಆ್ಯಂಡ್ ಮೇನ್ ಇಂಪಾರ್ಟೆಂಟ್ ಥಿಂಗ್, ಯಾರು ಬೇಕಾದರೂ ಅಪ್ಲೈ ಮಾಡ್ಬೋದು, 10th ಪಾಸ್ ಆದರೆ ಸಾಕು. ಓಕೆನಾ. ಸೊ ಇಲ್ಲಿ RWS ಕ್ಯಾಂಪಸ್ ಅವರು ತುಂಬಾ ಪ್ರಾಜೆಕ್ಟ್ಸ್ಗಳು ಕೊಡ್ತಾರೆ. ಸೊ ಇಲ್ಲಿ ನೀವು ನೋಡ್ಬೋದು, AI ಪ್ರಾಜೆಕ್ಟ್ಸ್ಗೆ ಟ್ರೈನ್ ಮಾಡಲಿಕ್ಕೂ ಕೂಡ ಅವಕಾಶ ಕೊಡ್ತಾರೆ. ಲೋಕಲೈಸೇಷನ್ ಆಪರ್ಚುನಿಟೀಸ್ ಕೊಡ್ತಾರೆ, ಅಂದರೆ ಟ್ರಾನ್ಸ್ಲೇಷನ್ ವರ್ಕ್ಸ್ ಅಂತ ನಾವು ಕರಿತೀವಿ. ಲೈಕ್ ಇಂಗ್ಲೀಷಲ್ಲಿ ಇದ್ದಿದ್ದನ್ನು ನಾವು ಕನ್ನಡದಲ್ಲಿ ಅವ್ರಿಗೆ ಟ್ರಾನ್ಸ್ಲೇಟ್ ಮಾಡಿ ಕೊಡಬೇಕು. ಸೊ ಅದಕ್ಕೆ ಅಂತ ಪ್ರಾಜೆಕ್ಟ್ಸ್ನ ಹೈಯರ್ ಮಾಡ್ತಾರೆ. ಅಥವಾ ಇವಾಗ AI ತುಂಬಾ ಕಾಲ ಇವಾಗಿರೋದೇ AI ಅಲ್ವಾ. ಸೊ AI ಪ್ರಾಜೆಕ್ಟ್ಸ್ ಅಂತೂ ಸಾಕಷ್ಟು ನೋಡೋದಕ್ಕೆ ಸಿಗುತ್ತೆ ಇಲ್ಲಿ ನಿಮಗೆ. ಸೊ ಇವಾಗ ಸದ್ಯಕ್ಕೆ ಇವರು ಬಿಟ್ಟಿರೋದು AI ಪ್ರಾಜೆಕ್ಟ್ಸ್ಗೆ ಟ್ರೈನ್ ಮಾಡೋದಕ್ಕೆ. ಓಕೆ. ಸೊ ಇಲ್ಲಿ ಇವಾಗ ಹೇಗೆ ಅಪ್ಲೈ ಮಾಡೋದು ಅಂತ ನಾನು ನಿಮಗೆ ಹೇಳ್ತೀನಿ. ಸೊ ಮೊದಲು ನೀವು ಫುಲ್ ಸ್ಕ್ರೀನ್ ಕಾಣಿಸ್ಬೇಕು ಅಂತ ಮೊದಲು ಡೆಸ್ಕ್ಟಾಪ್ ಸೈಟ್ನ ಆನ್ ಮಾಡ್ಕೊಳ್ಳಿ. ಸೊ ದಟ್ ನಿಮಗೆ ಈ ಥರ ಫುಲ್ ಸ್ಕ್ರೀನ್ ಓಪನ್ ಆಗುತ್ತೆ. ಸೊ ಇಲ್ಲಿ ಏನು ಮಾಡಬೇಕು ಅಂದರೆ, ಮೇಲೆ ನಿಮಗೆ 3 ಆಪ್ಷನ್ ನಿಮಗೆ ಸಿಗುತ್ತೆ, ಕರಿಯರ್ಸ್ ಅಂತ ಹೇಳಿ. ಓಕೆ. ಸೊ ಇವಾಗ ನೀವು ಸದ್ಯಕ್ಕೆ ಕರಿಯರ್ಸ್ ಪೇಜಲ್ಲೇ ಇದ್ದೀರಾ. ಸೊ ನೆಕ್ಸ್ಟ್ ಥಿಂಗ್ ಏನಪ್ಪ ಅಂತಂದರೆ, ಒಂದು ನಿಮಿಷ. ನಾನಿವಾಗ ಸದ್ಯಕ್ಕೆ ಹೇಳ್ತಾ ಇರೋದು ಟ್ರೈನ್ AI ಪ್ರಾಜೆಕ್ಟ್ಸ್ ಅಲ್ವಾ. ಸೊ ಇಲ್ಲಿ ಸರ್ಚ್ ಜಾಬ್ಸ್ ಅಂತ ಕೊಡಿ. ಓಕೆ. ಸೊ ಕೊಟ್ರಿ ಅಂತಂದರೆ ನಿಮಗೆ ಈ ರೀತಿಯಾಗಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ಇಲ್ಲಿ ನಾನು ಈ ವೆಬ್ಸೈಟ್ಗಳು ಬರ್ತಾನೆ ಹೋಗುತ್ತೆ. ಸೊ ಇದು ಡಿನೈ ಕೊಡ್ತೀನಿ. ಇಲ್ಲಿ ಮೇನ್ ಥಿಂಗ್ ಏನಪ್ಪ ಅಂದರೆ, ಲೊಕೇಶನ್ ಟೈಪ್ ಅಂದರೆ ರಿಮೋಟ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ರಿಮೋಟ್ ಅಂದರೆ ನಾವು ಮನೆಯಲ್ಲೇ ಕೂತ್ಕೊಂಡು ಮಾಡುವಂಥ ಕೆಲಸ. ಓಕೆ. ಆಫೀಸೆಲ್ಲ ಹೋಗೋ ಅವಶ್ಯಕತೆ ಇಲ್ಲ. ಲೊಕೇಶನ್ ಅಂತ ಕೊಡ್ತಾರೆ. ಸೊ ಲೊಕೇಶನಲ್ಲೂ ಕೂಡ ನೀವು ರಿಮೋಟ್ ಅಂತಲೇ ಸರ್ಚ್ ಮಾಡ್ಕೊಳ್ಳಿ. ಓಕೆ. ಸೊ ಸರ್ಚ್ ಮಾಡಿದ ಮೇಲೆ ಇಲ್ಲಿ ನೀವು ನೋಡ್ಬೋದು, AI ಡೇಟಾ ಸ್ಪೆಷಲಿಸ್ಟ್ ಅಂತ ಹೇಳಿ. ಸೊ ಇಲ್ಲಿ ಅಪ್ಲೈ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಓಕೆ. ಸೊ ಕ್ಲಿಕ್ ಮಾಡಿದ್ರಿ ಅಂತಂದರೆ ಇಲ್ಲಿ ನಿಮಗೆ ಡೀಟೇಲಾಗಿ ನೋಡೋದಕ್ಕೆ ಸಿಗುತ್ತೆ. ಸೊ ಯಾವ ಥರ ವರ್ಕ್ ಇರುತ್ತೆ, ಎಷ್ಟು ಗಂಟೆ ನಾವು ಕೆಲಸ ಮಾಡಬೇಕು, 1 ಗಂಟೆಗೆ ಎಷ್ಟು ಅಮೌಂಟ್ ನಮಗೆ ಇವರು ಕೊಡ್ತಾ ಇದ್ದಾರೆ. ಸೊ ಎಲ್ಲನೂ ಇಲ್ಲಿ ನೋಡಿ. ಜಾಬ್ ಟೈಪ್ ಬಂದು ಫ್ರೀಲ್ಯಾನ್ಸ್ ಆಗುತ್ತೆ. ಲೊಕೇಶನ್ ವರ್ಕ್ ಫ್ರಮ್ ಹೋಮ್ ಜಾಬ್. 10 ಅವರ್ಸ್ ಪರ್ ವೀಕ್ ನಾವು ಕೊಡಬೇಕು ಇವರಿಗೆ ಟೈಮ್. ಓಕೆ. 10 ಅವರ್ಸ್ ಪರ್ ವೀಕ್ ಅಂತಂದರೆ ಅರೌಂಡ್ 1.5 ಅವರ್ ಡೈಲಿ ಕೊಟ್ಟರು ನಡೆಯುತ್ತೆ. ಓಕೆನಾ. ಸೊ $15 ಪರ್ ಅವರ್ ನಮಗೆ ಕೊಡ್ತಾರೆ, $15 ಪರ್ ಅವರ್. ಓಕೆ. ಸೊ ವಾಟ್ ಯು ವಿಲ್ ಡೂ, ದ ರೋಲ್ ಇನ್ವಾಲ್ವ್ಸ್ ಪರ್ಫಾರ್ಮಿಂಗ್ ಡೈವರ್ಸ್ ಡೇಟಾ ರಿಲೇಟೆಡ್ ಟಾಸ್ಕ್ ಇನ್ಕ್ಲೂಡಿಂಗ್ data collection, evaluation, annotation, pairwise comparisons, counting tasks, object tagging and labeling across different content types, audio, video, images or collected data. ಸೊ ನಾನು ಹೇಳಿದೆ ಅಲ್ವಾ, ಇಲ್ಲಿ ಎಲ್ಲ ಥರದ್ದು ಪ್ರಾಜೆಕ್ಟ್ಸ್ಗಳು ಅವ್ರು ಇರ್ತಾರೆ. ಸೊ ನಮಗೆ ಅಲ್ಲಿ ಪ್ರಾಜೆಕ್ಟ್ಸ್ ಯಾವ್ಯಾವ ಇರುತ್ತೆ, ಸೊ ಆ ಒಂದು ತಕ್ಕಂಗೆ ನಮಗೆ ಇಲ್ಲಿ ಪ್ರಾಜೆಕ್ಟ್ಸ್ನ ಕೊಡ್ತಾರೆ. ಆ್ಯಂಡ್ ಬಿಫೋರ್ ವರ್ಕಿಂಗ್ ಅವರು ನಮಗೆ ಹೇಳ್ಕೊಡ್ತಾರೆ ಯಾವ ರೀತಿಯಾಗಿ ಮಾಡಬೇಕು ಅಂತ. ಸೊ ಸಿಂಪಲ್ ಆಗಿರುತ್ತೆ ಪ್ರಾಜೆಕ್ಟ್ಸ್ಗಳು, ಯಾವುದೇ ಒಂದು ಹಾರ್ಡ್ ಅಂತ ಇರೋದಿಲ್ಲ. ಓಕೆ. ಆರಾಮಾಗಿ ಎಲ್ಲರೂ ಕೂಡ ಜಾಬ್ನ ಮಾಡ್ಬೋದು. ಸೊ ಇಂಗ್ಲೀಷ್ ಪ್ರೊಫಿಷಿಯನ್ಸಿ ಚೆನ್ನಾಗಿರಬೇಕು ಅಂತ ಹೇಳಿದ್ದಾರೆ. AI ಆ್ಯಂಡ್ ಡೇಟಾ ಕ್ಯಾಪಬಿಲಿಟೀಸ್ ಪ್ರಿಫರ್ಡ್ ಇದ್ದರೆ ಓಕೆ, ಇಲ್ಲ ಅಂತಂದರೆ ಪರವಾಗಿಲ್ಲ. ಅವ್ರು ಏನು ಕೊಡ್ತಾರೆ ಅಂದರೆ ಫ್ಲೆಕ್ಸಿಬಲ್ ಶೆಡ್ಯೂಲ್. ಸೊ ಇದೇ ಪರ್ಟಿಕ್ಯುಲರ್ ಟೈಮಿಂಗ್ ಮಾಡಿ ಅಂತ ಫೋರ್ಸ್ ಮಾಡೋದಿಲ್ಲ. ಟೈಮ್ಲಿ ಪೇಮೆಂಟ್ ನಮಗೆ ಇಲ್ಲಿ ಸಿಗುವಂಥದ್ದು, ಮನೆಯಲ್ಲೇ ಕೂತ್ಕೊಂಡು ಆರಾಮಾಗಿ ಮಾಡ್ಬೋದು. ಸ್ಟೂಡೆಂಟ್ಸ್ ಕೂಡ ಮಾಡ್ಬೋದು ಅಂತ ಇವರು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಓಕೆನಾ. ಸೊ ನೆಕ್ಸ್ಟ್ ಥಿಂಗ್ ಏನಪ್ಪ ಅಂದರೆ, ಹೀಗೆ ಕೆಳಗಡೆ ಸ್ಕ್ರಾಲ್ ಮಾಡಿದ್ರಿ ಅಂತಂದರೆ ಅಪ್ಲೈ ಫಾರ್ ದಿಸ್ ಜಾಬ್ ಅಂತ ಆಪ್ಷನ್ ಸಿಗುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿದಾಗ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ. ಆ್ಯಂಡ್ ಇನ್ನೊಂದು ಮೇನ್ ಥಿಂಗ್ ಏನಪ್ಪ ಅಂದರೆ, ನೀವು ಯಾವುದೇ ಒಂದು ವರ್ಕ್ ಫ್ರಮ್ ಹೋಮ್ ಜಾಬ್ಗೆ ಅಪ್ಲೈ ಮಾಡ್ತಾ ಇದ್ದೀರಾ ಅಂದರೆ ಫಸ್ಟ್ ನೀವು ನೋಡ್ಕೊಳ್ಳಿ ಆ ಒಂದು ಜಾಬ್ ಹೇಗಿದೆ. ತುಂಬ ಜನರು ಇವಾಗ ಯೂಟ್ಯೂಬಲ್ಲಿ ವ್ಯೂಸ್ಗೋಸ್ಕರ ಸುಮ್ಮನೆ ಸಿಕ್ಕದಂಗೆ ಪಾರ್ಟ್ ಟೈಮ್ ಜಾಬ್ ಅಂತ ಹೇಳಿ, ಫ್ರೀಲ್ಯಾನ್ಸ್ ಜಾಬ್ ಅಂತ ಹೇಳಿ ಹಾಕ್ತಾ ಇದ್ದಾರೆ. ಆ್ಯಂಡ್ ಸ್ಪೆಷಲಿ ನಮ್ಮ ಕನ್ನಡ ಯೂಟ್ಯೂಬರ್ಸ್ ಒಂದಿಬ್ಬರು ಹುಡುಗಿಯರಿದ್ದಾರೆ, ನಾನು ಅವರು ಹೆಸರು ಮೆನ್ಷನ್ ಮಾಡೋದಿಲ್ಲ. ಸೊ ಅವರಂತೂ ಸಿಕ್ಕಾಪಟ್ಟೆ ಸುಮ್ಮನೆ ಹೇಳ್ತಾ ಇದ್ದಾರೆ. ಆ್ಯಂಡ್ ನೀವು ಅವ್ರಿಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಅಂತಂದರೆ ನಿಮಗೆ ಗೊತ್ತಿರುತ್ತೆ, ನೀವು ಎಷ್ಟೊಂದು ವೀಡಿಯೋಸ್ ನೋಡಿರ್ತೀರ, ಆದರೆ ಅಲ್ಲಿ ಒಬ್ರಿಗೂ ಕೂಡ ಜಾಬ್ ಸಿಗೋದಿಲ್ಲ. ಸುಮ್ಮನೆ ವ್ಯೂಸ್ಗೋಸ್ಕರ ಅವರು ಹಾಕ್ತಾ ಇರೋದು. ಸೊ ಆ ಥರ ಜಾಬ್ಸ್ ನೀವು ಕೂಡ
ನೋಡ್ತಾ ಇದ್ದೀರಾ ಅಂದರೆ ಇವಾಗಲೇ ಸ್ಟಾಪ್ ಮಾಡಿ. ಅಪರೂಪಕ್ಕೆ ಒಂದು 80-90% ಅಷ್ಟೇ ವರ್ಕ್ ಫ್ರಮ್ ಹೋಮ್ ಜಾಬ್ ಜೆನ್ಯೂನ್ ಇರೋದು, ಆಲ್ಮೋಸ್ಟ್ ಎಲ್ಲ ಫೇಕ್ ಇರುತ್ತೆ. ಆ್ಯಂಡ್ ಇನ್ನೊಂದು ಯಾವ ಥರ ಇರುತ್ತೆ ಅಂತಂದರೆ ನಿಮ್ಮ ಹತ್ರನೇ ದುಡ್ಡು ತೊಗೊಂಡು ಜಾಬ್ ಮಾಡಿಸ್ಕೊಳ್ತಾರೆ. ಅದಂತೂ ಮಾಡೋಕ್ಕೆ ಹೋಗಬೇಡಿ. ಯಾವುದೇ ಒಂದು ವರ್ಕ್ ಫ್ರಮ್ ಹೋಮ್ ಜಾಬಲ್ಲಿ ದುಡ್ಡು ತೊಗೊಳ್ತಾ ಇದ್ದಾರೆ ಅಂತಂದರೆ ಅದನ್ನು ಮಾಡೋಕ್ಕೆ ಹೋಗಬೇಡಿ, ಅವಾಗೇ ನೀವು ಕ್ವಿಟ್ ಮಾಡ್ಕೊಳ್ಳಿ. ಓಕೆನಾ? ಎಸ್, ಇವಾಗ ಅಪ್ಲೈ ಮಾಡಬೇಕು ಅಂತಂದರೆ ಮೇನ್ ಥಿಂಗ್ ರೆಸ್ಯೂಮೆ ಚೆನ್ನಾಗಿರಬೇಕು. ರೆಸ್ಯೂಮೆ ಕರೆಕ್ಟಾಗಿ ಇತ್ತು ಅಂತಂದರೆ ನೀವು ಆರಾಮಾಗಿ ಸೆಲೆಕ್ಟ್ ಆಗ್ತೀರಾ. ಓಕೆ, ಇಲ್ಲಿ ರೆಸ್ಯೂಮೆ ಅಟ್ಯಾಚ್ ಮಾಡಲಿಕ್ಕೆ ಹೇಳ್ತಾರೆ. ನಿಮ್ಮ ಫುಲ್ ನೇಮ್, ಇಮೇಲ್, ಫೋನ್ ನಂಬರ್, ಕರೆಂಟ್ ಲೊಕೇಶನ್ ಎಲ್ಲನೂ ಎಂಟರ್ ಮಾಡ್ಕೊಳ್ಳಿ. ಕರೆಂಟ್ ಕಂಪನಿಯಲ್ಲಿ ನೀವು ಏನಾದರೂ ಮಾಡ್ತಾಯಿದ್ರೆ ಹಾಕಿ, ಇಲ್ಲ ಅಂತಂದರೆ ಆಪ್ಷನಲ್. ಓಕೆನಾ? ಸೊ ಲಿಂಕ್ಸ್ ಕೇಳಿದ್ದಾರೆ. ನಿಮ್ಮ ಹತ್ರ ಯಾವುದಾದ್ರೂ ಇದರಲ್ಲಿ ಮೆನ್ಷನ್ ಮಾಡಿರುವ ಲಿಂಕ್ಸ್ ಇದ್ದರೆ ನೀವು URLನ ಅಟ್ಯಾಚ್ ಮಾಡಿ, ಇಲ್ಲ ಅಂತಂದರೆ ಇಲ್ಲ. ಓಕೆನಾ? ವಾಟ್ ಕಂಟ್ರಿ ಡ್ಯೂ ಯು ಕರೆಂಟ್ಲಿ ಲಿವ್ ಇನ್, ಯಾವ ಕಂಟ್ರಿಯಲ್ಲಿ. ಸೊ ಇಲ್ಲಿ ಇಂಡಿಯಾ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ವಾಟ್ ಅದರ್ ಲ್ಯಾಂಗ್ವೇಜಸ್ ಡು ಯು ಸ್ಪೀಕ್ ಎಟ್ ಫ್ಲೂಯೆಂಟ್ ಲೆವೆಲ್. ಸೊ ನೇಟಿವ್ ಲ್ಯಾಂಗ್ವೇಜ್ ಫಸ್ಟ್ ಎಂಟರ್ ಮಾಡ್ಕೊಳ್ಳಿ. ಕನ್ನಡನ, ಹಿಂದಿನ, ಇಂಗ್ಲೀಷ ಯಾವುದು. ಅದರ್ ದ್ಯಾನ್ ನೇಟಿವ್ ಲ್ಯಾಂಗ್ವೇಜ್ ಇನ್ನೂ ಯಾವುದು ಲ್ಯಾಂಗ್ವೇಜ್ ನಿಮಗೆ ಚೆನ್ನಾಗಿ ಬರುತ್ತೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಬಿಕಾಸ್ ಆ ಒಂದು ಲ್ಯಾಂಗ್ವೇಜಲ್ಲಿ ಪ್ರಾಜೆಕ್ಟ್ಸ್ ಏನಾದರೂ ಇದ್ದರೆ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ಅವರು. ಸೊ ಇಂಪಾರ್ಟೆಂಟ್ ಇದು. ನೀವು ಬೇರೆ ಲ್ಯಾಂಗ್ವೇಜ್ ಯಾವುದಾದ್ರೂ ಚೆನ್ನಾಗಿ ಬಂದರೂ ಕೂಡ ನೀವು ಆ್ಯಡ್ ಮಾಡಿ. ಓಕೆನಾ? ಸೊ ನೆಕ್ಸ್ಟ್ ಹ್ಯಾವ್ ಯು ವರ್ಕ್ಡ್ ವಿತ್ RWS, ನೀವು ಯಾವಾಗಾದರೂ ಇದ್ರ ಜೊತೆ ವರ್ಕ್ ಮಾಡಿದ್ದೀರಾ ಅಂತ ಕೇಳಿದ್ದಾರೆ. ಎಸ್ ಇದ್ದರೆ ಹಾಕಿಲ್ಲ ಅಂದರೆ ನೋ, ಬಿಕಾಸ್ ತುಂಬ ಜನರು ಮಾಡಿರಲ್ಲ ಈ ಒಂದು ಕಂಪ್ನಿಯಲ್ಲಿ. ಸೊ ನೋ ಅಂತ ಹಾಕಿದ್ದೀನಿ. ಹೈಯೆಸ್ಟ್ ಲೆವೆಲ್ ಆಫ್ ಎಜುಕೇಷನ್ ಕೇಳಿದ್ದಾರೆ. ನಿಮ್ಮದು ಹೈಸ್ಕೂಲ್ ಇದ್ದರೆ ಹೈಸ್ಕೂಲ್ ಹಾಕಿ, ಬ್ಯಾಚುಲರ್ಸ್ ಡಿಗ್ರಿ ಇದ್ದರೆ ಬ್ಯಾಚುಲರ್ಸ್ ಡಿಗ್ರಿ ಹಾಕಿ. ಮತ್ತು ಹ್ಯಾವ್ ಯು ವರ್ಕ್ಡ್ ಆನ್ AI ಡೇಟಾ ಸರ್ವಿಸ್ ಪ್ರಾಜೆಕ್ಟ್ಸ್, ಆ ಥರದ್ದೇನಾದರೂ ಪ್ರಾಜೆಕ್ಟ್ಸ್ ನೀವು ವರ್ಕ್ ಮಾಡಿದ್ದೀರಾ ಅಂತ ಕೇಳಿದ್ದಾರೆ. ದಿಸ್ ಈಸ್ ಫಾರ್ ಫ್ರೆಷರ್ಸ್ ಆಲ್ಸೋ. ಸೊ ನೋ ಅಂತ ಹಾಕಿದರೆ ನಮಗೆ ತೊಗೊಳ್ಳೋಲ್ಲ ಅಂತ ಇಲ್ಲ. ಓಕೆನಾ? ಎಸ್ ಇದ್ದರೆ ಎಸ್ ಹಾಕಿ, ನೋ ಅಂದರೆ ನೋ ಹಾಕಿ. 18+ ಇಯರ್ಸ್ ಎಸ್ ಅಂತ ಹಾಕಿ. ಓಕೆ, ಸೊ ನೆಕ್ಸ್ಟ್ ಥಿಂಗ್, ಆರ್ ಯು ಅ ಫ್ರೀಲಾನ್ಸರ್ ಆರ್. ಸೊ ಇದಕ್ಕೆ ನೀವು ಇದನ್ನು ಕ್ಲಿಕ್ ಮಾಡಿಕೊಂಡು ಪ್ರೈವೇಟ್ ಇಂಡಿವಿಜುವಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆರ್ ಯು ಏಬಲ್ ಟು ಇನ್ವಾಯ್ಸ್, ಯೂಶ್ವಲಿ ರಿಕ್ವೈರ್ಸ್ ಅ ವ್ಯಾಟ್ ನಂಬರ್ ಆರ್ ರಿಜಿಸ್ಟರ್ಡ್ ಬಿಸ್ನೆಸ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಎಸ್ ಅಂತ ಹಾಕ್ಕೊಳ್ಳಿ. ಸೆಲೆಕ್ಟ್ ದಿ ಆಪ್ಷನ್ ದಟ್ ಅಪ್ಲೈಸ್ ಅಂತ ಇದೆ. ಐ ಆಮ್ ನಾಟ್ ಅ ಫ್ರೀಲಾನ್ಸರ್, ಐ ಆಮ್ ಎ ರಿಜಿಸ್ಟರ್ಡ್ ಫ್ರೀಲಾನ್ಸರ್ ವಿತ್ ವ್ಯಾಟ್ ಐ ಹ್ಯಾವ್ ರಿಜಿಸ್ಟರ್. ಓಕೆ, ಐ ಆಮ್ ನಾಟ್ ಅ ಫ್ರೀಲಾನ್ಸರ್ ಅಂತ ಹಾಕಿ. ನೆಕ್ಸ್ಟ್, ಸಿನ್ಸ್ ವೆನ್ ಹ್ಯಾವ್ ಬೀನ್ ಬಿಸ್ನೆಸ್ ಇಯರ್ ಮಂತ್. ಓಕೆ, ಸೊ ಇಫ್ ಯು ಆರ್ ನಾಟ್ ಅ ಫ್ರೀಲಾನ್ಸರ್ ಎಂಟರ್ NA. ಸೊ ಇಲ್ಲಿ ನಾವು ನಾಟ್ ಎ ಫ್ರೀಲಾನ್ಸರ್ ಅಂತ ಹಾಕಿದ್ದೀವಿ ಅಲ್ವಾ. ಸೊ ಇಲ್ಲಿ NA ಅಂತ ಹಾಕಿ. ನೀವೇನಾದರೂ ಅಲ್ಲಿ ಫ್ರೀಲಾನ್ಸರ್ ಬೇರೆ ಆಪ್ಷನ್ ಕೊಟ್ಟಿದ್ರೆ ಯಾವಾಗ ಆ ಒಂದು ಕಂಪ್ನಿಯಲ್ಲಿ ಜಾಯಿನ್ ಆಗಿದ್ದೀರಾ ಅಂತ ಡೇಟ್ ಎಲ್ಲ ಕೇಳಿರ್ತಾರೆ. ಸೊ ಇಲ್ಲಿ ನೀವು ಇಯರ್ ಮಂತ್ ಡೇಟ್ನ ಮೆನ್ಷನ್ ಮಾಡಿರಬೇಕು. ಬಟ್ ನಾನಿವಾಗ ಐ ಆಮ್ ನಾಟ್ ಎ ಫ್ರೀಲಾನ್ಸರ್ ಅಂತ ಹಾಕಿದ್ದೀನಿ ಅಲ್ವಾ, ಅದಕ್ಕೆ NA ಅಂತ ಕೊಟ್ಟಿದ್ದೀನಿ. ಓಕೆ, ಆರ್ ಯು ಅವೈಲೇಬಲ್ ಟು ವರ್ಕ್ ಪಾರ್ಟ್ ಟೈಮ್ 10 hours ಪರ್ ವೀಕ್ ಅಂದರೆ ಎಸ್ ಅಂತ ಕೊಡಿ. ನೋ ಅಂತ ಕೊಟ್ಟಿದ್ರೆ ಅವ್ರ ಪ್ರಾಜೆಕ್ಟ್ ತಕ್ಕಂಗೆ ನೀವು ಕೆಲಸನೇ ಮಾಡಲ್ಲ ಅಂದರೆ ಅವ್ರು ನಿಮಗೆ ಡೈರೆಕ್ಟಾಗಿ ರಿಜೆಕ್ಟ್ ಮಾಡಿಬಿಡ್ತಾರೆ. ಓಕೆ, ಹೌ ವುಡ್ ಯು ಡಿಸ್ಕ್ರೈಬ್ ಯುವರ್ ಇಂಗ್ಲೀಷ್ ಲೆವೆಲ್. ಸೊ ಯಾವ ಲೆವೆಲ್ ನಿಮಗೆ ಬರುತ್ತೆ ಅಂತ ಕೇಳಿದ್ದಾರೆ. ಸೊ ಅವರು ಮೊದಲೇ ಮೆನ್ಷನ್ ಮಾಡಿದ್ದಾರೆ B2 to C2 ಲೆವೆಲ್ ಇರಬೇಕು ಅಂತ ಹೇಳಿ. ಸೊ ಅಪ್ಪರ್ ಇಂಟರ್ಮೀಡಿಯೇಟ್, ಅಡ್ವಾನ್ಸ್, ಪ್ರೊಫಿಷಿಯಂಟ್ ಅಂತ. ಸೊ ನಿಮಗೆ ಯಾವ್ದು ಬರುತ್ತೆ ಅದನ್ನು ಹಾಕಿ. ಜಸ್ಟ್ ನಾನು ಅಡ್ವಾನ್ಸ್ ಅಂತ ಹಾಕಿದ್ದೀನಿ. ಬಿಕಾಸ್ ಈ ಪ್ರಾಜೆಕ್ಟಲ್ಲಿ ಜಾಸ್ತಿ ಲೈಕ್ ಅಡ್ವಾನ್ಸ್ ಮಾತಾಡೋದೇನು ಇರೋದಿಲ್ಲ. ಜಸ್ಟ್ ಪ್ರಾಜೆಕ್ಟ್ಸ್ ಕೊಡ್ತಾರೆ, ನಾವು ಅದರ ತಕ್ಕಂಗೆ ಮಾಡಿ ಕೊಡಬೇಕು ಅಷ್ಟೇ. ಓಕೆನಾ? ಡು ಯು ಅಗ್ರಿ ವಿತ್ ದಿ ರೇಟ್ ಲಿಸ್ಟೆಡ್ ಇನ್ ದ ಜಾಬ್ ಡಿಸ್ಕ್ರಿಪ್ಷನ್ ಅಂದರೆ ಎಸ್ ಅಂತ ಕೊಡಿ. ಆ್ಯಂಡ್ ಇಫ್ ಯು ಆರ್ ಲೊಕೇಟೆಡ್ ಇನ್ ದ ಯುನೈಟೆಡ್ ಸ್ಟೇಟ್ಸ್, ಡು ಯು ಕರೆಂಟ್ಲಿ ರಿಸೈಡ್ ಇನ್ ಒನ್ ಆಫ್ ದಿ ಎಲಿಜಿಬಲ್ ಸ್ಟೇಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಯಾವುದಾದ್ರೂ ಸ್ಟೇಟಲ್ಲಿ ನೀವು ಇದ್ದಿದ್ದೀರಾ ಅಂತ ಕೇಳಿದ್ದಾರೆ. ಸೊ ನೋಡಿ, ಟೆಕ್ಸಸ್, ಉತಾಹ, ನನ್ ಆಫ್ ಇಲ್ಲ ಅಲ್ವಾ, ನೀವು ಇದ್ದರೆ ಹಾಕಿ, ಬಟ್ ನಾನು ಇರಲಿಲ್ಲ. ಸೊ ನನ್ ಆಫ್ ದಿ ಅಬವ್ ಅಂತ ಕೊಡ್ತೀನಿ. ಓಕೆನಾ? ಸೊ ನೆಕ್ಸ್ಟ್ ಥಿಂಗ್, ಇಲ್ಲಿ ಅಡಿಷ್ನಲ್ ಇನ್ಫಾರ್ಮೇಷನ್, ಆ್ಯಡ್ ಅ ಕವರ್ ಲೆಟರ್ ಆರ್ ಎನಿಥಿಂಗ್ ಎಲ್ಸ್ ಯು ವಾಂಟ್ ಟು ಶೇರ್ ಅಂತ ಇದೆ. ಸೊ ನಿಮಗೆ ಕವರ್ ಲೆಟರ್ ಬರಿಬೇಕು ಅಂದರೆ ಬರಿಬೋದು. ಕವರ್ ಲೆಟರ್ ಈಸ್ ಜಸ್ಟ್ ಲೈಕ್ ರೆಸ್ಯೂಮೆ ಅಂತಾನೆ. ನಾವು ಕನ್ವಿನ್ಸ್ ಮಾಡಬೇಕು ಅವರಿಗೆ, ನಮಗೆ ಈ ಜಾಬ್ ಎಷ್ಟು ಮುಖ್ಯ ಅಂತ ಅವರಿಗೆ ತಿಳಿಸ್ಬೇಕು. ನನಗೆ ಇದೆಲ್ಲ ಬರುತ್ತೆ, ಲೈಕ್ AI ಎಲ್ಲ ನನಗೆ ಗೊತ್ತಿದೆ, ಪ್ರಾಜೆಕ್ಟ್ಸ್ ಗೊತ್ತಿದೆ. ಸೊ ನಾನು ನಿಮ್ಮ ಜೊತೆ ಟೀಮಲ್ಲಿ ಸೇರಿದಾಗ ನಾನು ಇನ್ನೂ ಜಾಸ್ತಿ ಪ್ರಾಜೆಕ್ಟ್ಸ್ನ ಮಾಡ್ಬೋದು. ಸೊ ಈ ಥರ ಏನೋ ಒಂದು ಕನ್ವಿನ್ಸ್ ಮಾಡಬೇಕು ಅವರಿಗೆ. ಸೊ ಆ ಥರ ಬರೀರಿ. ಇವಾಗ ChatGPT ಎಲ್ಲ ತುಂಬಾ ಇದೆ. ಆ ಒಂದು ಸಹಾಯದಿಂದ ಯಾವ ರೀತಿಯಾಗಿ ಕವರ್ ಲೆಟರ್ ಬರಿಬೇಕು AIಗೆ ಅಂತ ಹೇಳಿ ಟೈಪ್ ಮಾಡಿದರೆ ಅವರು
ಕೊಡ್ತಾರೆ. ಸೊ ಅದನ್ನು ನೀವು ಇಲ್ಲಿ ಅಟ್ಯಾಚ್ ಕೂಡ ಮಾಡ್ಬೋದು. ಆ್ಯಂಡ್ ಚಾಟ್ GPT ಯಾವ ಥರ ಕೊಟ್ಟಿದ್ದಾರೆ, ಡೈರೆಕ್ಟಾಗಿ ಅದೇ ನೀವು ಕಾಪಿ ಪೇಸ್ಟ್ ಮಾಡಿಕ್ಕೆ ಹೋಗಬೇಡಿ, ಗೊತ್ತಾಗುತ್ತೆ ಅವರಿಗೆ. ಅದರಲ್ಲಿ ಸ್ವಲ್ಪ ಕಟ್ ಮಾಡಿಕೊಂಡು ನೀವು ಅಟ್ಯಾಚ್ ಮಾಡಿ, ಓಕೆನಾ. ಸೊ ಕವರ್ ಲೆಟರ್ ಇಲ್ಲ ಅಂತಂದರೆ ಎನಿಥಿಂಗ್ ಇಫ್ ಯು ವಾಂಟ್ ಟು ಶೇರ್ ಯು ಕ್ಯಾನ್ ಶೇರ್ ಹಿಯರ್ ಅಂತ ಹೇಳಿದ್ದಾರೆ. ಸೊ ನೆಕ್ಸ್ಟ್ ಇಲ್ಲಿ ಎಸ್ ಅಂತ ಟಿಕ್ ಮಾಡಿಕೊಂಡು ಸಬ್ಮಿಟ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಇಮೇಲ್ ID-ಗೆ ಅವರು ಕಳಿಸ್ತಾರೆ. ನಿಮ್ಮ ಅಪ್ಲಿಕೇಶನ್ ಏನಾದರೂ ಅಕ್ಸೆಪ್ಟ್ ಆಯಿತು ಅಂತಂದರೆ ಕಳಿಸ್ತಾರೆ, ರಿಜೆಕ್ಟ್ ಆಯಿತು ಅಂತಂದರೆ ಇಮೇಲ್ ಏನೂ ಬರೋದಿಲ್ಲ, ಓಕೆನಾ. ಸೊ ಒಂದು ಬೆಸ್ಟ್ RWS ಕಂಪನಿಯಲ್ಲಿ ಪ್ರಾಜೆಕ್ಟ್ಸ್ಗಳು ನಿಮಗೆ ಸಿಗ್ತಾನೆ ಹೋಗುತ್ತೆ. ಸೊ ಇಂಟ್ರೆಸ್ಟ್ ಇರೋರು ಅಪ್ಲೈ ಮಾಡಿ, ಓಕೆ. ಸೊ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಬಾಯ್ ಬಾಯ್.